Hi guys, today we are going to learn the most important topic in English. See, whenever people want to speak in English, what is keeping them from speaking English? They get afraid while speaking English because they are not at all familiar with the rules of grammar. Because of that, if they want to speak in English, actually they get afraid because if they are going to commit mistakes, then they have to feel somewhat embarrassed. Because of that, they do not speak in English. But don't worry, today I will make you familiar with some rules of the grammar. So today we are going to learn 10 points. ಇವತ್ತು ನಾವು ಗ್ರಾಮರ್ನಲ್ಲಿ 10 ಪಾಯಿಂಟ್ಸ್ಗಳನ್ನು ಕಲಿಯೋಣ. ಇವತ್ತು ನಾವು ಗ್ರಾಮರ್ನಲ್ಲಿ 10 ರೂಲ್ಸ್ಗಳನ್ನು ಕಲಿಯೋಣ. ಜನ ಇಂಗ್ಲಿಷ್ನಲ್ಲಿ ಮಾತಾಡ್ಬೇಕಂತಾರೆ, ಆದರೆ ಗ್ರಾಮರ್ ರೂಲ್ಸ್ ಗೊತ್ತಿಲ್ಲ. ಅದ್ರ ಸಲುವಾಗಿ ಅವರು ಭಯ ಪಡುತ್ತಾರೆ ಇಂಗ್ಲಿಷ್ನಲ್ಲಿ ಮಾತಾಡೋದಕ್ಕೆ. ಬಟ್ ಇವತ್ತು ನಿಮ್ಮ ಭಯವನ್ನು ನಾನು ಹೋಗಲಾಡಿಸುತ್ತೇನೆ. ನೋಡಿ, ಇವತ್ತು ನಾವು 10 ಇಂಪಾರ್ಟೆಂಟ್ ರೂಲ್ಸ್ ಕಲಿಯೋಣ. ಸೊ ವಿತೌಟ್ ಎನಿ ಫರ್ದರ್ ಅಡೋ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ನಾನು ನಿಮ್ಮನ್ನ ಒಂದು ಕ್ವಶನ್ ಕೇಳುತ್ತೇನೆ. ನೋಡಿ, ಕೆಲವೊಂದ್ಸಲ ನಾವೇನೇನುತ್ತೇವೆ ಅಂತಂದ್ರೆ, ನನ್ನ ಬಾಸ್ ನನ್ನ ತಲೆ ಮೇಲೆ ಕೂತಿದ್ದಾನೆ ಈ ಕೆಲಸ ಮಾಡಿಸೋದಕ್ಕೆ. ನನ್ನ ಬಾಸ್ ನನ್ನ ತಲೆ ಮೇಲೆ ಕೂತಿದ್ದಾನೆ ಈ ಕೆಲಸ ಮಾಡಿಸೋದಕ್ಕೆ. ಇದನ್ನೇ ಯಾವ ತರ ಇಂಗ್ಲಿಷ್ನಲ್ಲಿ ಹೇಳಬೇಕು? ಸೊ ಇದನ್ನ ನಾವು ಟ್ರಾನ್ಸ್ಲೇಟ್ ಮಾಡ್ಬೇಕಂತಂದ್ರೆ ಕೆಲವೊಬ್ಬರು ಯಾವ ತರ ಕನ್ನಡದಲ್ಲಿದೆ ಅದೇ ತರ ಇಂಗ್ಲಿಷ್ನಲ್ಲಿ ಚೇಂಜ್ ಮಾಡಿಬಿಡ್ತಾರೆ. ಅದು ಕಂಪ್ಲೀಟ್ಲಿ ತಪ್ಪಾಗಿದೆ. ನಾನೇನಂತ ಇದ್ದೀನಿ, ನನ್ನ ಬಾಸ್ ನನ್ನ ತಲೆ ಮೇಲೆ ಕೂತಿದ್ದಾರೆ ಈ ಕೆಲಸ ಮಾಡಿಸೋದಕ್ಕೆ. ಜನ ಏನ್ ಮಾಡ್ತಾರೆ, ಅದೇ ತರ ಇಂಗ್ಲಿಷ್ನಲ್ಲಿ ಚೇಂಜ್ ಮಾಡಿಬಿಡ್ತಾರೆ. ಬಟ್ ಫಸ್ಟ್ ಒನ್ ಥಿಂಗ್ you have to bear in your mind, there is no any one-to-one correspondence between any two languages. ಈ ಕನ್ನಡದಲ್ಲಿ ಆ ತರ ಇದೆ, ಅದೇ ತರ ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೇಕಂದ್ರೆ ಆಗಲ್ಲ. ಸ್ವಲ್ಪ ಚೇಂಜಸ್ ಇರುತ್ತೆ. ಸೊ ಅದನ್ನ ನಾವು ತಿಳ್ಕೊಳ್ಳೋಣ ಇವತ್ತು. ಸೊ ಈಗ ಕೆಲವೊಬ್ಬರಿಗೆ ನಾವು ಕೇಳಿದ್ರೆ, ನಮ್ಮ ಬಾಸ್ ನಮ್ಮ ತಲೆ ಮೇಲೆ ಕೂತಿದ್ದಾರೆ ಆ ಕೆಲಸವನ್ನು ಮಾಡಿಸೋದಕ್ಕೆ ಅಂದ್ರೆ ಅವ್ರು ಯಾವ ತರ ಟ್ರಾನ್ಸ್ಲೇಟ್ ಮಾಡುತ್ತಾರೆ ಇಂಗ್ಲಿಷ್ನಲ್ಲಿ ಅಂತಂದ್ರೆ ಈ ತರ ಮಾಡಬಹುದು. ನೋಡಿ, ಮೈ ಬಾಸ್ ಈಸ್ ಸಿಟ್ಟಿಂಗ್ ಆನ್ ಮೈ ಹೆಡ್ ಟು ಗೆಟ್ ವರ್ಕ್ ಡನ್. ಇದು ಯಾವ ತರ ಕನ್ನಡದಲ್ಲಿದೆ ಅದೇ ತರ ಇಂಗ್ಲಿಷ್ನಲ್ಲಿ ಚೇಂಜ್ ಮಾಡ್ತಾ ಇದ್ದೇವೆ. ಇದು ತಪ್ಪಾಗಿದೆ. ಈ ತರ ಮಾಡಕ್ಕೆ ಆಗಲ್ಲ, ಇದು ತಪ್ಪು. ಸೊ ಯಾರಾದ್ರೂ ಈ ತರ ಸೆಂಟೆನ್ಸ್ ಎಕ್ಸಾಕ್ಟ್ಲಿ ಕನ್ನಡದಿಂದ ಇಂಗ್ಲಿಷ್ ಚೇಂಜ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ತಪ್ಪು. ಸೊ ಯಾವ ತರ ಮಾಡಬೇಕು, ಯಾವ್ದು ಕರೆಕ್ಟ್ ಆಗಿದೆ? ಸೊ ಯು ಜಸ್ಟ್ ಪೇ ಯುವರ್ ಹಿಟ್ ಟು ದಿಸ್ ಥಿಂಗ್, ಬಿ ಆಲ್ ಇಯರ್ಸ್ ಟು ಮೀ, ಐ ವಿಲ್ ಲೆಟ್ ಯು ನೋ ಅಬೌಟ್ ದಿಸ್ ಥಿಂಗ್. ನಾ ಹೇಳ್ತೀನಿ ನೋಡ್ರಿ ಯಾವ್ದು ಕರೆಕ್ಟ್ ಆಗಿ ಯಾವ ತರ ಹೇಳಬೇಕು. ಎಕ್ಸಾಕ್ಟ್ಲಿ ಅದೇ ತರ. ಈಗ ಮೈ ಬಾಸ್ ಈಸ್ ಸಿಟ್ಟಿಂಗ್ ಆನ್ ಮೈ ಹೆಡ್ ಟು ಗೆಟ್ ವರ್ಕ್ ಡನ್ ಅಂದ್ರೆ ನನ್ನ ಬಾಸ್ ನಿಜವಾಗ್ಲೂ ನನ್ನ ತಲೆ ಮೇಲೆ ಬಂದು ಕೂತ್ಕೊಳ್ತಾರ? ಇಲ್ಲ. ಆ ತರ ಬರೀ ನಾವು ಹೇಳ್ತೀವಿ, ಅದರ ಅರ್ಥ ಬೇರೆದಾಗಿರುತ್ತೆ. ನೋಡಿ, ಅದನ್ನ ಇಂಗ್ಲಿಷ್ನಲ್ಲಿ ಯಾವ ತರ ಹೇಳುತ್ತಾರೆ? ಈ ತರ ಅನ್ನಬಾರದು. ಮೈ ಬಾಸ್ ಈಸ್ ಸಿಟ್ಟಿಂಗ್ ಆನ್ ಮೈ ಹೆಡ್. ನಿಜವಾಗ್ಲೂ ಅವ್ರು ನಮ್ಮ ತಲೆ ಮೇಲೆ ಬಂದು ಕೂಡೋದಿಲ್ಲ. ಸೊ ಯಾವ ತರ ಹೇಳ್ಬೇಕಂತಂದ್ರೆ, ಮೈ ಬಾಸ್ ಈಸ್ ಫಾಲೋಯಿಂಗ್ ಅಪ್ ಆನ್ ಮೀ ಟು ಗೆಟ್ ವರ್ಕ್ ಡನ್. ಯಾವ ತರ ಅನ್ಬೇಕು? ನನ್ನ ಬಾಸ್ ನನ್ನ ತಲೆ ಮೇಲೆ ಕೂತಿದ್ದಾರೆ ಕೆಲಸ ಮಾಡಿಸೋದಕ್ಕೆ. ಈ ತರ ಅನ್ನಬೇಕು. ಮೈ ಬಾಸ್ ಈಸ್ ಫಾಲೋಯಿಂಗ್ ಅಪ್ ಆನ್ ಮೀ ಟು ಗೆಟ್ ವರ್ಕ್ ಡನ್. ಫಾಲೋಯಿಂಗ್ ಅಪ್ ಆನ್ ಮೀ ಈ ತರ ಅನ್ನುತ್ತಾರೆ. ನೋಡಿ, ಕೆಲಸ ಮಾಡಿಸೋದಕ್ಕೆ ನನ್ನ ತಲೆ ಮೇಲೆ ಕೂತಿದ್ದಾರೆ ಅಂತಂದ್ರೆ ಅದರ ಅರ್ಥ. ಸೊ ನಾನು ಬೇಗ ಕೆಲಸ ಮಾಡ್ಬೇಕಂತ ಅದರ ಅರ್ಥ ಏನು? ಅವ್ರು ನಾನು ಬೇಗ ಕೆಲಸ ಮಾಡ್ಬೇಕಂತ ಅಂತ ಇದ್ದಾರೆ, ಅದರ ಅರ್ಥ. ಈ ತರ ನಾವು ಕನ್ನಡದಲ್ಲಿ ಹೇಳ್ತೀವಿ ಅಷ್ಟೇ. ಬಟ್ ನಾವು ಈ ತರ ಇಂಗ್ಲಿಷ್ ನಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ಮೈ ಬಾಸ್ ಈಸ್ ಫಾಲೋಯಿಂಗ್ ಅಪ್ ಆನ್ ಮೀ ಟು ಗೆಟ್ ವರ್ಕ್ ಡನ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. ಇದ್ರದ್ದು if you know the answer, you can let me know the answer in the comment box. ಇಲ್ಲಿ ನೋಡಿ, in second sentence, where the error is lying, can you locate that? Let me pose you that question. ನೋಡಿ, ಸೆಕೆಂಡ್ ಸೆಂಟೆನ್ಸ್ ನಲ್ಲಿ ಎಲ್ಲಿ ಎರರ್ ಇದೆ ಅಂತಂದ್ರೆ ನೀವು ಕಂಡು ಹಿಡಿಬಹುದಾ? I don't know how he behaves with people. If you know English grammar to some extent, you can give answer to this question. Otherwise you will commit mistake. ನೋಡಿ, ಇದರಲ್ಲಿ ಎಲ್ಲಿ ಎರರ್ ಇದೆ ಯಾರಾದ್ರೂ ಕಂಡು ಹಿಡಿಬಹುದಾ? ಐ ಡೋಂಟ್ ನೋ ಹೌ ಹಿ ಬಿಹೇವ್ಸ್ ವಿತ್ ಪೀಪಲ್. ನಾನು ನಿಮಗೆ 10 ಸೆಕೆಂಡ್ ಕೊಡ್ತಾ ಇದ್ದೇನೆ. ನಿಮಗೆ ಆನ್ಸರ್ ಗೊತ್ತಿದ್ರೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಬರೆದು ಕಳಿಸಬಹುದು. ಟೇಕ್ 10 ಸೆಕೆಂಡ್ಸ್. 10 ಸೆಕೆಂಡ್ ತಗೊಳ್ಳಿ, ಆಮೇಲೆ ನಾನು ಆನ್ಸರ್ ಹೇಳುವೆನು.
Okay. If you don't know answer, don't worry, I will let you know with explanation. So whatever I want to put across to you, I want you to become perfect. Because of that, whatever I'm going to put across to you, you have to make out everything in a perfect manner. Because of that, I am going to make use of bilingual languages. One is English, another one is Kannada. So because you have to make out everything out of my interpretation, otherwise everything is going to fall flat. I don't want that thing to take place. Because of that, I have to make sure that whatever I want to put across to you, you have to understand it very well. So ನೋಡಿ, ಸೆಕೆಂಡ್ ಸೆಂಟೆನ್ಸ್ ಇಂದ ನಿಮಗೆ ಎರರ್ ಕಂಡುಹಿಡಿಯಕ್ಕೆ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಹೇಳ್ತೇನೆ, ಆಮೇಲೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಡೋಂಟ್ ವರಿ. ಐ ಡೋಂಟ್ ನೋ ಹೌ ಹಿ ಬಿಹೇವ್ಸ್ ವಿತ್ ಪೀಪಲ್. ನೋಡಿ, ನಾವು ಕಾಮನ್ ಆಗಿ ಬಿಹೇವ್ ಜೊತೆ ವಿತ್ ಯೂಸ್ ಮಾಡ್ತೀವಿ, ಆದರೆ ಗ್ರಾಮೆಟಿಕಲಿ ಇಟ್ ಈಸ್ ರಾಂಗ್. ವಿತ್ ಯೂಸ್ ಮಾಡಬಾರದು, ಟುವರ್ಡ್ಸ್ ಯೂಸ್ ಮಾಡಬೇಕು ಗೈಸ್. ಟುವರ್ಡ್ಸ್, ವಿತ್ ಯೂಸ್ ಆಗಲ್ಲ, ಟುವರ್ಡ್ಸ್ ಯೂಸ್ ಆಗುತ್ತೆ. ಐ ಡೋಂಟ್ ನೋ ಹೌ ಹಿ ಬಿಹೇವ್ಸ್ ಟುವರ್ಡ್ಸ್ ಪೀಪಲ್. ಗ್ರಾಮೆಟಿಕಲಿ ಟುವರ್ಡ್ಸ್ ಯೂಸ್ ಮಾಡುತ್ತೇವೆ, ಟುವರ್ಡ್ಸ್. ಅವನು ಅವನ ಜೊತೆ ಹೇಗೆ ಬಿಹೇವ್ ಮಾಡುತ್ತಾನೆ ಅಂತ ಕನ್ನಡದಲ್ಲಿ ಹೇಳ್ತೀವಿ ವಿತ್, ಆದ್ರೆ ಇಂಗ್ಲಿಷ್ ನಲ್ಲಿ ವಿತ್ ಆಗಲ್ಲ, ವಿತ್ ತಪ್ಪಾಗ್ಬಿಡುತ್ತೆ, ಟುವರ್ಡ್ಸ್ ಹಚ್ಚಬೇಕು. ವಿ ಹ್ಯಾವ್ ಟು ಕಂಪ್ಲೈ ವಿತ್ ಆಲ್ ದ ರೂಲ್ಸ್ ಆಫ್ ಗ್ರಾಮರ್. ನಾವು ಗ್ರಾಮರ್ ರೂಲ್ಸ್ ಪ್ರಕಾರ ಹೋಗ್ಬೇಕಾಗುತ್ತೆ, ಅವಾಗ ಮಾತ್ರ ನಮ್ದು ಇಂಗ್ಲಿಷ್ ನಲ್ಲಿ ಮಾತಾಡೋದಕ್ಕೆ ಬರೆಯೋದಕ್ಕೆ ಅದೇನ್ ಭಯ ಇದೆ ಅದು ಹೋಗ್ಬಿಡುತ್ತೆ. ಸೊ ವಿ ಕ್ಯಾನ್ ಗೆಟ್ ರಿಡ್ ಆಫ್ ದ ಫಿಯರ್ ಆಫ್ ಯೂಸಿಂಗ್ ಇಂಗ್ಲಿಷ್. ಸೊ ಈಗ ನೀವು 10 ರೂಲ್ಸ್ ಕಲ್ಕೊಂಡ ನಂತರ ನೀವು ಪರ್ಫೆಕ್ಟ್ ಆಗಿ ಇಂಗ್ಲಿಷ್ ಮಾತು ಆಡಬಹುದು. ಟು ಸಮ್ ಎಕ್ಸ್ಟೆಂಟ್ ಸ್ವಲ್ಪ ಲೆವೆಲಿಗೆ ನೀವು ಇಂಗ್ಲಿಷ್ ಪರ್ಫೆಕ್ಟ್ ಆಗಿ ಮಾತಾಡಬಹುದು. ಈ ರೂಲ್ಸ್ ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಾದ್ರೆ ನಿಮಗೆ ಭಯ ಹೋಗ್ಬಿಡುತ್ತೆ. ನೋಡಿ, ಮೂರನೇದು ಸೆಂಟೆನ್ಸ್ ನಲ್ಲಿ ಏನ್ ಎರರ್ ಇದೆ ಅಂತ ನೀವು ಕಂಡು ಹಿಡಿಬಹುದಾ? ಮೆನಿ ಟೈಮ್ಸ್ ಐ ಸಿ ಮೈ ನೇಬರ್ ಗೋಯಿಂಗ್ ಟು ಆಫೀಸ್. ಇದರಲ್ಲಿ ಏನ್ ಎರರ್ ಇದೆ ಕಂಡು ಹಿಡಿಬಹುದಾ? If you know, it is far better. If you don't know, don't worry, I will teach you with explanation. ನೋಡಿ, ಅರ್ಥ ಆಗ್ಲಿಲ್ಲ ಅಂತಂದ್ರೆ ಈಗ ನೋಡಿ, ಮೆನಿ ಟೈಮ್ಸ್ ಐ ಸಿ ಮೈ ನೇಬರ್ ಗೋಯಿಂಗ್ ಟು ಆಫೀಸ್. ನಾನು ಬಹಳ ಸಲ ನೋಡಿದ್ದೀನಿ, ನಾನು ಬಹಳ ಸಲ ನೋಡುತ್ತೇನೆ ನನ್ನ ನೇಬರ್ ಆಫೀಸ್ಗೆ ಹೋಗೋದನ್ನ. ಯಾಕಂದ್ರೆ ಇದು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದೆ ನೋಡಿ. ಐ ಸಿ, ನಾನು ನೋಡುತ್ತೇನೆ, ನಾನು ನನ್ನ ನೇಬರ್ ಅನ್ನ ನೋಡುತ್ತೇನೆ, ಆಫೀಸ್ಗೆ ಹೋಗೋದನ್ನ ಬಹಳ ಸಲ ನೋಡುತ್ತೇನೆ. ಬಟ್ ಇಲ್ಲಿ ನಾವು ಮೆನಿ ಟೈಮ್ಸ್ ಅಂತ ಹಚ್ಚಿದ್ದೀವಿ. ಮೆನಿ ಟೈಮ್ಸ್ ಅಂತಂದ್ರೇನು? ಇಟ್ ಈಸ್, ಯು ಹ್ಯಾವ್ ಟು ಯೂಸ್ ಇಟ್ ಇಫ್ ಯು ವಾಂಟ್ ಟು ಕೌಂಟ್ ದ ನಂಬರ್ಸ್ ಹೌ ಮೆನಿ ಟೈಮ್ಸ್ ಯು ಹ್ಯಾವ್ ಸೀನ್ ದಟ್ ಪರ್ಸನ್. ಅರ್ಥ ಏನು? ನೀವು 10 ಸಲ ನೋಡಿದ್ದೀರಾ, 50 ಸಲ ನೋಡಿದ್ದೀರಾ, 100 ಸಲ ನೋಡಿದ್ದೀರಾ ಅಂತಂದ್ರೆ ಟೈಮ್, ನೀವು ಎಷ್ಟು ಸಲ ಟೈಮ್ ನೋಡಿದ್ದೀರಾ ಅಂತ ಟೈಮ್ ಹೇಳ್ಬೇಕಂತಂದ್ರೆ 2 ಸಲ, 4 ಸಲ, 5 ಸಲ, ಅವಾಗ ನಾವು ಮೆನಿ ಟೈಮ್ಸ್ ಅಂತ ಯೂಸ್ ಮಾಡುತ್ತೇವೆ. ಇದು ಕೌಂಟೇಬಲ್ ಇದೆ. ಇದರ ಅರ್ಥ ಏನು? ನೀವು ಇಲ್ಲಿ ಏನ್ ಹೇಳ್ಬೇಕಾಗುತ್ತೆ? ನಾ 50 ಸಲ ನೋಡಿದ್ದೀನಿ, ನೀವು ನೆನ್ಪಿಕ್ಬೇಕಾಗುತ್ತೆ. ನಾನು 70 ಸಲ ನೋಡಿದ್ದೀನಿ, ನಾನು 70 ಟೈಮ್ಸ್ ನೋಡಿದ್ದೀನಿ, ನಾನು 80 ಟೈಮ್ಸ್ 80 ಸಲ ಅವನಿಗೆ ನೋಡಿದ್ದೀನಿ ಹೋಗೋದನ್ನ. ನೋ, ಅದು ಯಾರು ನೆನ್ಪಿಕ್ಕಲ್ಲ ಎಷ್ಟು ಸಲ ನೋಡಿದ್ದೀವಿ ಅವ್ನು ಹೋಗೋದನ್ನ ಅಂತ. ಸೊ ಅದ್ರ ಸಲುವಾಗಿ ನಾವು ಇದನ್ನ ಯೂಸ್ ಮಾಡಲ್ಲ. ಇದರ ಬದಲಾಗಿ ನಾವು ವೆರಿ ಆಫನ್ ಅಂತ ಯೂಸ್ ಮಾಡುತ್ತೇವೆ. ನೋಡಿ, ಕನ್ಫ್ಯೂಸ್ ಆಗೋದೇನು ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ಏನು ಹೇಳ್ಬೇಕಾಯ್ತು ಅಂತ ಇದ್ದೀನಿ ಅಂತಂದ್ರೆ, ಮೆನಿ ಟೈಮ್ಸ್ ಅಂತಂದ್ರೆ ನೀವು ಕೌಂಟ್, ಅಲ್ಲಿ ಕೌಂಟ್ ನಲ್ಲಿ ಬರುತ್ತೆ ಅದು. ಓ ಅಂದ್ರೆ ನಿಮ್ಗೆ ನೆನಪಿದೆ 50 ಸಲ 60 ಸಲ ಅಂತ. ಆದ್ರೆ ಯಾರು ನೆನಪಿಕೊಳ್ಳಲ್ಲ ನಾವು ಎಷ್ಟು ಸಲ ಅವನಿಗೆ ನೋಡಿದ್ದೀವಿ ಆಫೀಸ್ಗೆ ಹೋಗೋದನ್ನ ಅಂತ. ಅದ್ರ ಸಲುವಾಗಿ ನಾವು ಇದನ್ನ ತೆಗೆದೇನು ಮಾಡುತ್ತೀವಿ? ವೆರಿ ಆಫನ್, ವೆರಿ ಆಫನ್, ವೆರಿ ಆಫನ್. ಆದರೆ ಇಂಗ್ಲಿಷ್, ಆದರೆ ಅಮೆರಿಕದವರು ಟೀನು ಉಚ್ಚಾರಣೆ ಮಾಡುತ್ತಾರೆ, ವೆರಿ ಆಫ್ಟೆನ್ ಅನ್ನುತ್ತಾರೆ ಅಮೆರಿಕದವರು. ಆದರೆ ಟಿ ಬ್ರಿಟಿಷ್ ನಲ್ಲಿ ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ. ವೆರಿ ಆಫನ್ ಅಂದ್ರೆ ಸುಮಾರು ಸಲ ನಾನು ನೋಡ್ತೀನಿ, ಬಹಳ ಸಲ ನೋಡ್ತೀನಿ ನನ್ನ ನೇಬರ್ ಅನ್ನ ಆಫೀಸ್ಗೆ ಹೋಗೋದನ್ನ. ನಾನು ನನ್ನ ನೇಬರ್ ಆಫೀಸ್ಗೆ ಹೋಗೋದನ್ನ ನಾನು ಬಹಳ ಸಲ ನೋಡುತ್ತೇನೆ. ಅದನ್ನ ನಾನು ಕೌಂಟ್ ಮಾಡಲ್ಲ, ನೆನ್ಪಿಕ್ಕೊಂಬಲ್ಲ. 10 ಸಲ 50 ಸಲ 60 ಸಲ ಜಸ್ಟ್ ನೋಡ್ತೀನಿ. ಅದ್ರ ಸಲುವಾಗಿ ನಾವು ಕೌಂಟ್ ಮಾಡಲ್ಲ. ಅದ್ರ ಸಲುವಾಗಿ ನಾವು ವೆರಿ ಆಫನ್ ಅಂತ ಯೂಸ್ ಮಾಡಬೇಕು. ವೆರಿ ಆಫನ್ ಐ ಸಿ ಮೈ ನೇಬರ್ ಗೋಯಿಂಗ್ ಟು ಆಫೀಸ್. ಐ ಹೋಪ್ ಯು ಹ್ಯಾವ್ ಗಾಟ್ ಇಟ್. ಅರ್ಥ ಆಗಿದೆ ಅಂತ ಅನ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಾವು ಇಕ್ಕೊಳ್ಳೋದಿಲ್ಲ ಎಷ್ಟು ಸಲ ನೋಡಿದ್ದೀವಿ, 10 ಸಲ 50 ಸಲ 60 ಸಲ ಅಂತ. ಅದ್ರ ಸಲುವಾಗಿ ವೆರಿ ಆಫನ್ ಯೂಸ್ ಮಾಡುತ್ತೇವೆ ಮೆನಿ ಟೈಮ್ಸ್ ಬದಲಾಗಿ. ಓಕೆ, ನೆಕ್ಸ್ಟ್ ಇದರಲ್ಲಿ ಏನೇನಿದೆ ಅಂತ ಕಂಡು ಹಿಡಿಬಹುದಾ? ಸ್ಟೂಡೆಂಟ್ಸ್ ಆರ್ ಮೋರ್ ಕಾನ್ಶಿಯಸ್ ಅಬೌಟ್ ದೇರ್ ಕರಿಯರ್ಸ್. ಸ್ಟೂಡೆಂಟ್ಸ್ ಆರ್ ಮೋರ್ ಕಾನ್ಶಿಯಸ್ ಅಬೌಟ್ ದೇರ್ ಕರಿಯರ್ಸ್. ವೇರ್ ದಿ ಎರರ್ ಈಸ್ ಲೈಯಿಂಗ್ ಇನ್ ದಿಸ್ ಸೆಂಟೆನ್ಸ್, ಕ್ಯಾನ್ ಯು ಲೊಕೇಟ್? ನಿಮ್ಮ ಹತ್ರ ಗ್ರಾಮರ್ ನಾಲೆಜ್ ಇದ್ರೆ ಇದರಲ್ಲಿ ಎಲ್ಲಿ ಎರರ್ ಇದೆ ಅಂತ ನೀವು ಕಂಡು ಹಿಡಿಬಹುದು.
ಇಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಕಲಿಸ್ತೀನಿ ನಿಮಗೆ. ನಿಮಗೆ 5 ಸೆಕೆಂಡ್ ಕೊಡ್ತಾ ಇದ್ದೀನಿ, ಎಲ್ಲಿ ಎರರ್ ಇದೆ ಅಂತ ಹೇಳಬಹುದು, ಇಲ್ಲ ಅಂದ್ರೆ ನಾನು ನಿಮಗೆ ಹೇಳುತ್ತೇನೆ ಎಕ್ಸ್ಪ್ಲೇನ್ ಜೊತೆ. ಓಕೆ, ಸಿಗ್ಲಿಲ್ವಾ ಎರರ್? ಪರವಾಗಿಲ್ಲ, ನಾನು ಹೇಳ್ತೀನಿ ನೋಡಿ. ಸ್ಟೂಡೆಂಟ್ಸ್ ಆರ್ ಮೋರ್ ಕಾನ್ಶಿಯಸ್ ಅಬೌಟ್ ಯೂಸ್ ಮಾಡಲ್ಲ ನಾವು, ಇಲ್ಲಿ ಯೂಸ್ ಮಾಡುತ್ತೇವೆ ಆಫ್. ಕಾನ್ಶಿಯಸ್ ಆಫ್ ಅನ್ನ ಯೂಸ್ ಮಾಡುತ್ತೇವೆ. ಕಾನ್ಶಿಯಸ್ ಆಫ್, ಕಾನ್ಶಿಯಸ್ ಅಬೌಟ್ ಅನ್ನಲ್ಲ, ಕಾನ್ಶಿಯಸ್ ಆಫ್ ಅನ್ನುತ್ತೇವೆ. ಕಾನ್ಶಿಯಸ್ ಆಫ್. ಸೊ ಆನ್ಸರ್ ಏನಾಗುತ್ತೆ? ಸ್ಟೂಡೆಂಟ್ಸ್ ಆರ್ ಮೋರ್ ಕಾನ್ಶಿಯಸ್ ಆಫ್ ದೇರ್ ಕರಿಯರ್ಸ್. ಸೊ ಇಫ್ ಯು ವಾಂಟ್ ಟು ಬಿಕಮ್ ಆಲ್ ದೀಸ್ ಥಿಂಗ್ಸ್ ಮೀನ್ಸ್ ಯು ಹ್ಯಾವ್ ಟು ಲರ್ನ್ ಕೊಲೋಕೇಶನ್ಸ್. ಕೊಲೋಕೇಶನ್ಸ್ ಅಂದ್ರೆ ಏನು ಇಂಗ್ಲಿಷ್ ನಲ್ಲಿ? ಯಾವ್ದು ವರ್ಡ್ ಯಾವ್ದ್ರ ಜೊತೆ ಕೂಡುತ್ತೆ ಎಕ್ಸಾಕ್ಟ್ ಆಗಿ ಅದನ್ನ ಕಲಿಯೋದಕ್ಕೆ ಕೊಲೋಕೇಶನ್ಸ್ ಅನ್ನುತ್ತಾರೆ. ವರ್ಡ್ಸ್ ಎಕ್ಸಾಂಪಲ್ ನೋಡಿ, ನಾವು ಹೀಗೆ ಅನ್ಬಹುದಾ? ಕಂಗ್ರಾಚುಲೇಷನ್ಸ್ ಫಾರ್ ಯುವರ್ ಸಕ್ಸೆಸ್. ನೋ ನೋ ನೋ, ಕಂಗ್ರಾಚುಲೇಷನ್ಸ್ ಜೊತೆ ಆನೇ ಬರಬೇಕು. ಕೆಲವೊಂದು ರೂಲ್ಸ್ ಇವೆ. ಕಂಗ್ರಾಚುಲೇಷನ್ಸ್ ಅಂದ್ರೆ ಆನೇ ಬರಬೇಕು. ಕಂಗ್ರಾಚುಲೇಷನ್ಸ್ ಆನ್ ಯುವರ್ ಸಕ್ಸೆಸ್, ಈ ತರ ಕೆಲವೊಂದು ಫಿಕ್ಸ್ಡ್ ರೂಲ್ಸ್ ಇವೆ. ಫಿಕ್ಸ್ಡ್ ಕೊಲೋಕೇಶನ್ಸ್. ಐ ಹೋಪ್ ಯು ಅಂಡರ್ಸ್ಟುಡ್. Let us get to the next sentence. He fell on the ground. ಇದರಲ್ಲಿ ಏನ್ ತಪ್ಪಾಗಿದೆ? ಸೆಂಟೆನ್ಸ್ ನಲ್ಲಿ ಏನ್ ಎರರ್ ಇದೆ ಗ್ರಾಮೆಟಿಕಲಿ ಹೇಳಬಹುದಾ? ಓಕೆ, ಪರವಾಗಿಲ್ಲ, ನಾನೇ ಹೇಳ್ಬಿಡ್ತೀನಿ. ನಾನು ಆಲ್ರೆಡಿ ಗ್ರೌಂಡ್ ಮೇಲೆ ಇದ್ದೀನಿ, ನಾನು ಮತ್ತೆ ಗ್ರೌಂಡ್ ಮೇಲೆ ಹೇಗೆ ಬೀಳ್ಬಹುದು? ಅದು ಆ ತರ ಕನ್ನಡ ತರ ಅಥವಾ ಹಿಂದಿ ತರ ಯೂಸ್ ಮಾಡಕ್ ಬರಲ್ಲ ಇಂಗ್ಲಿಷ್ ನಲ್ಲಿ. ಇದರಲ್ಲಿ ನಾವು ಏನ್ ಯೂಸ್ ಮಾಡಬೇಕು? ಐ ಫೆಲ್ ಟು ದ ಗ್ರೌಂಡ್ ಅನ್ನುತ್ತಾರೆ. ಟು, ಐ ಫೆಲ್ ಟು ದ ಗ್ರೌಂಡ್. ಆನ್ ಅಂತ ಯೂಸ್ ಮಾಡಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ನೌ ನೆಕ್ಸ್ಟ್ ಸೆಂಟೆನ್ಸ್. ದ ಬಾಯ್ಸ್ ಹ್ಯಾವ್ ಪುಟ್ ಅಪ್ ನೈಸ್ ಪೋಸ್ಟರ್ಸ್ ಇನ್ ಅವರ್ ಕ್ಲಾಸ್. ಇದರಲ್ಲಿ ಏನೇನಿದೆ ಕಂಡುಹಿಡಿಬಹುದಾ? ನೋಡಿ, ಬಹಳಷ್ಟು ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಜನ ಏನ್ ಮಾಡುತ್ತಾರೆ ಅಂತಂದ್ರೆ, ಅವರಿಗೆ ದೇ ಡೋಂಟ್ ನೋ ದ ಡಿಫರೆನ್ಸ್ ಬಿಟ್ವೀನ್ ಕ್ಲಾಸ್ ಅಂಡ್ ಕ್ಲಾಸ್ ರೂಮ್. ವಾಟ್ ಡಸ್ ದ ಮೀನ್ ಆಫ್ ಕ್ಲಾಸ್? ಕ್ಲಾಸ್ ಮೀನ್ಸ್ ಅ ಗ್ರೂಪ್ ಆಫ್ ಸ್ಟೂಡೆಂಟ್ಸ್. ಕ್ಲಾಸ್ ಅಂತ ಏನಕ್ಕೆ ಅನ್ನುತ್ತೇವೆ ನಾವು? ಕ್ಲಾಸ್ ಅಂತ ಎದಕ್ಕೆ ಅನ್ನುತ್ತೇವೆ? ಯಾವುದಕ್ಕೆ ನಾವು ಕ್ಲಾಸ್ ಅನ್ನುತ್ತೇವೆ? ಅ ಗ್ರೂಪ್ ಆಫ್ ಸ್ಟೂಡೆಂಟ್ಸ್, ಅದನ್ನ ನಾವು ಕ್ಲಾಸ್ ಅನ್ನುತ್ತೇವೆ. ಆದರೆ ಒಂದು ಬಿಲ್ಡಿಂಗ್ ನಲ್ಲಿ ಇದೆ, ಒಂದು ರೂಮ್ ಇದೆ, ಅದನ್ನ ನಾವು ಕ್ಲಾಸ್ ಅನ್ನಲ್ಲ. ಐ ಆಮ್ ಇನ್ ಕ್ಲಾಸ್ ಅಂದರೆ ತಪ್ಪಾಗ್ಬಿಡುತ್ತೆ. ಬಹಳಷ್ಟು ಜನ ತಪ್ಪಾಗಿ ಯೂಸ್ ಮಾಡುತ್ತಾರೆ ಇಂಗ್ಲಿಷ್ ನಲ್ಲಿ. ಇಂಗ್ಲಿಷ್ ತಪ್ಪಾಗಿ ಯೂಸ್ ಮಾಡುತ್ತಾರೆ. ನಾನು ಕ್ಲಾಸ್ ನಲ್ಲಿ ಇದ್ದೇನೆ, ಇಲ್ಲ, ನಾನು ಕ್ಲಾಸ್ ರೂಮಿನಲ್ಲಿ ಇದ್ದೇನೆ. ಇದೇನು ಬಿಲ್ಡಿಂಗ್ ರೂಮ್ ಇದೆಯಲ್ಲ, ಈ ರೂಮಿಗೆ ಕ್ಲಾಸ್ ರೂಮ್ ಅನ್ನುತ್ತಾರೆ. ಕ್ಲಾಸ್ ಅಂದ್ರೆ ಅ ಗ್ರೂಪ್ ಆಫ್ ಸ್ಟೂಡೆಂಟ್ಸ್. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬಹಳ ಜನ ಈವನ್ ಟೀಚರ್ಸ್ನು ಇದರಲ್ಲಿ ಮಿಸ್ಟೇಕ್ ಮಾಡುತ್ತಾರೆ. ಏನನ್ನುತ್ತಾರೆ ಅಂತಂದ್ರೆ, ನಾನು ಕ್ಲಾಸ್ ನಲ್ಲಿ ಇದ್ದೇನೆ. ಕ್ಲಾಸ್ ನಲ್ಲಿ ಇಲ್ಲ, ಕ್ಲಾಸ್ ರೂಮಿನಲ್ಲಿ. ಈ ಬಿಲ್ಡಿಂಗ್ ಸ್ಟ್ರಕ್ಚರ್ ಏನಿದೆಯಲ್ಲ, ಅದ್ರೊಳಗೆ ಏನು ಒಂದು ರೂಮ್ ಇದೆ, ಅದನ್ನ ಕ್ಲಾಸ್ ರೂಮ್ ಅನ್ನಬೇಕು, ಕ್ಲಾಸ್ ಅನ್ನಬಾರದು. ಕ್ಲಾಸ್ ಅಂತಂದ್ರೆ ಎಕ್ಸಾಕ್ಟ್ ನಲ್ಲಿ ಅಗರ್ ನೀವು ಮೀನಿಂಗ್, ಒಂದ್ ವೇಳೆ ನೀವು ಮೀನಿಂಗ್ ನೋಡಿದ್ರೆ, ಆ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಅನ್ನುತ್ತಾರೆ. ಕ್ಲಾಸ್ ಅಂದ್ರೆ, ಕ್ಲಾಸ್ ರೂಮ್ ಅಂದ್ರೆ ಬಿಲ್ಡಿಂಗ್ ದಾಗಿಂದ ಒಂದು ರೂಮು. ಕಾಲೇಜ್ ದಾಗಿಂದ ಒಂದು ಬಿಲ್ಡಿಂಗ್ ಇರುತ್ತಲ್ಲ ಕಾಲೇಜ್, ಅದರಲ್ಲಿ ಏನು ರೂಮ್ ಇರುತ್ತಲ್ಲ, ಅದನ್ನ ಕ್ಲಾಸ್ ರೂಮ್ ಅನ್ನುತ್ತಾರೆ. ಕ್ಲಾಸ್ ಅನ್ನಲ್ಲ. ಕ್ಲಾಸ್ ಅಂದ್ರೆ ಅ ಗ್ರೂಪ್ ಆಫ್ ಸ್ಟೂಡೆಂಟ್ಸ್. ಆದ್ರೆ ಬಿಲ್ಡಿಂಗ್ ನಲ್ಲಿ ಇರೋ ರೂಮಿಗೆ ಕ್ಲಾಸ್ ರೂಮ್ ಅನ್ನುತ್ತಾರೆ. ಏನನ್ನಬೇಕು? ದ ಬಾಯ್ಸ್ ಹ್ಯಾವ್ ಪುಟ್ ಅಪ್ ನೈಸ್ ಪೋಸ್ಟರ್ಸ್ ಇನ್ ಅವರ್ ಕ್ಲಾಸ್ ರೂಮ್. ಐ ಹೋಪ್ ಅರ್ಥ ಆಯ್ತು. ಕ್ಲಾಸ್ ಅನ್ನಬಾರದು. ಕ್ಲಾಸ್ ಅಂದ್ರೆ ಸ್ಟೂಡೆಂಟ್ಸ್ ಗ್ರೂಪಿಗೆ ಕ್ಲಾಸ್ ಅನ್ನುತ್ತಾರೆ. ಈ ಬಿಲ್ಡಿಂಗ್ ನಲ್ಲಿ ಏನು ರೂಮ್ ಇರುತ್ತಲ್ಲ, ಅದನ್ನ ಕ್ಲಾಸ್ ರೂಮ್ ಅನ್ನುತ್ತಾರೆ. ರಿಮೆಂಬರ್ ದಿಸ್ ಥಿಂಗ್. ಓಕೆ, ನೆಕ್ಸ್ಟ್ 7th ಒನ್. ಐ ಕಾಂಟ್ ಕೋಪ್ ಅಪ್ ವಿತ್ ವರ್ಕ್ ಪ್ರೆಷರ್. ನೋಡಿ, ಬಹಳಷ್ಟು ಜನ ಇಂಗ್ಲಿಷ್ ಕರೆಕ್ಟ್ ಬಹಳ ಫಾಸ್ಟ್ ಮಾತಾಡುತ್ತಾರೆ, ಆದರೆ ತಪ್ಪು ಮಾತಾಡುತ್ತಾರೆ. ಇದರಲ್ಲಿ ಏನ್ ತಪ್ಪಿದೆ? ಐ ಕಾಂಟ್ ಕೋಪ್ ಅಪ್ ವಿತ್ ವರ್ಕ್ ಪ್ರೆಷರ್. ಬಹಳ ಜನ ಈ ತರ ಯೂಸ್ ಮಾಡುತ್ತಾರೆ. ಕಾರ್ಪೊರೇಟ್ ಫೀಲ್ಡ್ ನಲ್ಲೂ ಈ ತರ ಯೂಸ್ ಮಾಡುತ್ತಾರೆ. ಇಂಟೆಲಿಜೆಂಟ್ ಯಾರು ನೀವು ಅನ್ಕೊಳ್ತೀರಾ, ಎಷ್ಟು ಇಂಟೆಲಿಜೆಂಟ್ ಇದ್ದಾರೆ, ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾ ಇದ್ದಾರೆ, ಆದ್ರೆ ಗ್ರಾಮೆಟಿಕಲಿ ತಪ್ಪು ಮಾತಾಡ್ತಾ ಇದ್ದಾರೆ. ಇದರಲ್ಲಿ ನೋಡಿ, ಐ ಕಾಂಟ್ ಕೋಪ್ ಅಪ್ ಯೂಸ್ ಆಗಲ್ಲ, ಬರೀ ಕೋಪ್ ವಿತ್ ಅಷ್ಟೇ ಇದೆ ಇಂಗ್ಲಿಷ್ ನಲ್ಲಿ. ಅಪ್ ಇಲ್ಲ, ಎಕ್ಸ್ಟ್ರಾ ಇದೆ, ಅದು ತಪ್ಪು. ಸೊ ಇದನ್ನ ಯೂಸ್ ಮಾಡಬಾರದು. ಐ ಕಾಂಟ್ ಕೋಪ್ ವಿತ್ ವರ್ಕ್ ಪ್ರೆಷರ್. ಸೊ ವಿ ಹ್ಯಾವ್ ಟು ಯೂಸ್ ಲೈಕ್ ದಿಸ್. ವಿ ಡೋಂಟ್ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದಿಸ್ ಅಪ್. ಇಟ್ ಇಸ್ ಕಂಪ್ಲೀಟ್ಲಿ ಇನ್ಕರೆಕ್ಟ್. ಸೊ ಐ ಹೋಪ್ ನಿಮಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಓಕೆ, ನೆಕ್ಸ್ಟ್, ಫಿಲ್ ಅಪ್ ದಿ ಅಪ್ಲಿಕೇಶನ್ ಫಾರ್ಮ್. ಫಿಲ್ ಅಪ್ ದಿ ಅಪ್ಲಿಕೇಶನ್ ಫಾರ್ಮ್. ಇದನ್ನ ನೋಡಿ, ನಾನು THE ಗೆ ದ ಅಂತ ಇಲ್ಲ, ದಿ ಅಂತ ಇದ್ದೀನಿ. ಏನಕ್ಕೆ ದಿ ಅಂತ ಇದ್ದೀನಿ? ಯಾವಾಗ THE ವಾವೆಲ್ ಲೆಟರ್ಸ್ಗಿಂತ ಮೊದಲು ಬರುತ್ತೆ, ಅವಾಗ ನಾವು ಇದನ್ನ ದಿ ಅಂತ ಯೂಸ್ ಮಾಡುತ್ತೇವೆ.
ದಿ ಅಂತ ಯೂಸ್ ಮಾಡುತ್ತೇವೆ. ಟಿ ಎಚ್ ಈ ಕಾನ್ಸನೆಂಟ್ಸ್ ಗಿಂತ ಮೊದಲು ಬಂದ್ರೆ ಅದನ್ನು ನಾವು ದ ಅನ್ನುತ್ತೇವೆ. ದ ಟೇಬಲ್, ದ ಚೇರ್, ಆ ತರ. ದಿ ಆರೆಂಜ್ ನೋಡಿ, ಓ ವಾವೆಲ್ ಲೆಟರ್ ನಲ್ಲಿ ಇದೆ, ಅದರ ಸಲುವಾಗಿ ಅದನ್ನ ದಿ ಅನ್ನುತ್ತೇವೆ. ಕಾನ್ಸನೆಂಟ್ಸ್ ಗಿಂತ ಮೊದಲು ಬಂದ್ರೆ ಅದನ್ನ ದ ಅನ್ನುತ್ತೇವೆ. ಇದರಲ್ಲಿ ಏನ್ ತಪ್ಪಿದೆ? ಫಿಲ್ ಅಪ್ ದಿ ಅಪ್ಲಿಕೇಶನ್ ಫಾರ್ಮ್ ಕಂಡು ಹಿಡಿಬಹುದಾ? ಬಹಳ ಜನ ಅಂತಾರೆ ಫಾರ್ಮ್ ಫಿಲ್ಅಪ್ ಮಾಡಿಬಿಡಿ, ಫಾರ್ಮ್ ಫಿಲ್ಅಪ್ ಮಾಡಿಬಿಡಿ, ವೆರಿ ಇಂಪಾರ್ಟೆಂಟ್ ಇಟ್ ಈಸ್. ಆದರೆ ಇದು ತಪ್ಪಾಗಿದೆ ಸೆಂಟೆನ್ಸ್. ಏನ್ ಇರಬಹುದು ಇದರಲ್ಲಿ? ಕ್ಯಾನ್ ಯು ಲೊಕೇಟ್ ದಿ ಎರರ್ ಇನ್ ದಿಸ್ ಸೆಂಟೆನ್ಸ್ ವಿಚ್ ಇಸ್ ಲೈಯಿಂಗ್ ಇನ್ ದಿಸ್ ಸೆಂಟೆನ್ಸ್? ಓಕೆ, ಪರವಾಗಿಲ್ಲ, ನಾನು ಹೇಳ್ಕೊಡ್ತೀನಿ. ಫಿಲ್ ಅಪ್ ಯೂಸ್ ಮಾಡಬಾರದು. ಯಾವಾಗ ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡ್ತಿರಲ್ಲ, ಅವಾಗ ನಾವು ಫಿಲ್ ಇನ್ ಅಂತ ಯೂಸ್ ಮಾಡುತ್ತೇವೆ ಗ್ರಾಮರ್ ಪ್ರಕಾರ. ಫಿಲ್ ಇನ್ ದಿ ಅಪ್ಲಿಕೇಶನ್ ಫಾರ್ಮ್ ಏನನ್ನುತ್ತಾರೆ? ಫಿಲ್ ಇನ್ ಅನ್ನುತ್ತಾರೆ, ಫಿಲ್ ಅಪ್ ಅನ್ನಲ್ಲ. ಫಿಲ್ ಇನ್ ದಿ ಅಪ್ಲಿಕೇಶನ್ ಫಾರ್ಮ್, ಫಿಲ್ ಇನ್ ದಿ ಫಾರ್ಮ್. ಫಿಲ್ ಅಪ್ ಅಂತಂದ್ರೆ ಫಿಲ್ ಅಪ್ ದಿ ವಾಟರ್ ಇನ್ ದಟ್ ಪಾಟ್. ಅಲ್ಲಿ ಫಿಲ್ ಅಪ್ ಬರುತ್ತೆ, ಇಲ್ಲಿ ಫಿಲ್ ಅಪ್ ಬರಲ್ಲ. ಫಾರ್ಮಿಗೆ ಫಿಲ್ ಇನ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಆಮೇಲೆ ನೆಕ್ಸ್ಟ್, ರೈಟ್ ಯುವರ್ ನೇಮ್ ಆನ್ ದಿ ಆನ್ಸರ್ ಸ್ಕ್ರಿಪ್ಟ್. ಆನ್ ದಿ ಆನ್ಸರ್ ಸ್ಕ್ರಿಪ್ಟ್. ಆನ್ ದಿ ಆನ್ಸರ್ ಸ್ಕ್ರಿಪ್ಟ್ ನೋಡಿ, ಆನ್ ದಿ ಆನ್ಸರ್ ಸ್ಕ್ರಿಪ್ಟ್. ಇಲ್ಲಿ ಏನ್ ತಪ್ಪಾಗಿದೆ? ರೈಟ್ ಯುವರ್ ಆನ್ಸರ್ ಆನ್ ದಿ ಆನ್ಸರ್ ಸ್ಕ್ರಿಪ್ಟ್. ಅಥವಾ ರೈಟ್ ಯುವರ್ ಆನ್ಸರ್ ಆನ್ ದಿ ಟಾಪ್ ಆಫ್. ಕೆಲ ಜನ ಹೀಗೆ ಯೂಸ್ ಮಾಡುತ್ತಾರೆ, ರೈಟ್ ಯುವರ್ ನೇಮ್ ಆನ್ ದಿ ಟಾಪ್ ಆಫ್ ದಿ ಆನ್ಸರ್ ಸ್ಕ್ರಿಪ್ಟ್. ಇದರಲ್ಲಿ ಏನ್ ತಪ್ಪಾಗಿದೆ? ಓಕೆ, ಇಲ್ಲಿ ಆನ್ ಬರೋದಿಲ್ಲ. ರೈಟ್ ಯುವರ್ ನೇಮ್ ಆಟ್. ಏನ್ ಯೂಸ್ ಮಾಡಬೇಕು? ಆಟ್. ರೈಟ್ ಯುವರ್ ನೇಮ್ ಆಟ್ ದಿ ಟಾಪ್ ಆಫ್ ದಿ ಆನ್ಸರ್ ಸ್ಕ್ರಿಪ್ಟ್. ಆನ್ ಬದಲಾಗಿ ಆಟ್ ಬರುತ್ತೆ. ಲಾಸ್ಟ್ ಸೆಂಟೆನ್ಸ್ ನೋಡೋಣ. ಐ ಆಮ್ ಸಿಟ್ಟಿಂಗ್ ಇನ್ ದಿ ಶಾಡೋ. ಐ ಆಮ್ ಸಿಟ್ಟಿಂಗ್ ಇನ್ ದಿ ಶಾಡೋ. ಇದರಲ್ಲಿ ಏನ್ ತಪ್ಪಾಗಿದೆ? ಕ್ಯಾನ್ ಯು ಟೆಲ್ ಮಿ ದಿ ರೈಟ್ ಸೆಂಟೆನ್ಸ್? ನೋ. ಇಲ್ಲಿ ನೋಡಿ, ಈ ಸೆಂಟೆನ್ಸ್ ತಪ್ಪಾಗಿದೆ. ಶಾಡೋ ಅಂತಂದ್ರೆ ಈಗ ನಾನು ನಿಂತಿದ್ದೀನಿ, ನನ್ನ ನೆರಳೇನಿದೆಯಲ್ಲ, ನನ್ನ ನೆರಳು, ಅದನ್ನ ಶಾಡೋ ಅನ್ನುತ್ತಾರೆ. ನನ್ನ ನೆರಳಿನಲ್ಲಿ ಯಾರು ನಿಲ್ಲಲ್ಲ. ಆದರೆ ಒಂದು ಮರ ಇದ್ದರೆ ಅದರ ನೆರಳಿನಲ್ಲಿ ಜನ ನಿಲ್ಲುತ್ತಾರೆ, ಯಾಕಂದ್ರೆ ಅಲ್ಲಿ ತಂಪಾಗಿರುತ್ತೆ. ಸೊ ಅದ್ರ ಸಲುವಾಗಿ ಐ ಆಮ್ ಸಿಟ್ಟಿಂಗ್ ಇನ್ ದ ಶಾಡೋ ಅನ್ನಬಾರದು, ಐ ಆಮ್ ಸಿಟ್ಟಿಂಗ್ ಇನ್ ಶೇಡ್ ಅಂತ ಅನ್ನಬೇಕು. ಶೇಡ್. ಐ ಆಮ್ ಸಿಟ್ಟಿಂಗ್ ಇನ್ ದ ಶೇಡ್. ಶಾಡೋ ಅನ್ನಬಾರದು, ಶೇಡ್ ಅನ್ನಬೇಕು. ಐ ಹೋಪ್ ಇವತ್ತು ನೀವು 10 ರೂಲ್ಸ್ ಕಲ್ತಿದ್ದೀರಾ. It will be very helpful for you. I hope so. And if you have any confusion, you just write your sentences in the comment box, and without fail I am going to correct your mistakes, and I will give you some explanation on those mistakes. Don't worry about this thing, and please subscribe to my channel. Thank you so much.